ನಮಸ್ಕಾರ. ನಾನು ಯಾವುದೇ ಸಮಾರಂಭಗಳಲ್ಲಿ ಮಾತಾಡಿದ್ದೆ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಏನಾದರೂ ತಪ್ಪಾಗಿ ಮಾತಾಡಿದಲ್ಲಿ ಕ್ಷಮಿಸಿ. ನಾವೆಲ್ಲ ಒಂದು ಪುಟ್ಟ ರೈತರ ಮಕ್ಕಳು, ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲರೂ ಆಶೀರ್ವದಿಸಿ, ಎಲ್ಲರೂ ಒಂದು ಒಳ್ಳೆ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ನೋಡಿದ ಕ್ಷಣ ಶ್ರೀಕೃಷ್ಣ ಸಿನಿಮಾದಲ್ಲಿ ತಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಸಿನಿಮಾ. ಆಮೇಲೆ ಫಸ್ಟ್ ಟೈಮ್ ಈ ಥರ ಸ್ಟೇಜ್ ಮೇಲೆ ಕುತ್ಕೊಂಡು ಮಾತಾಡ್ತಿರೋದು. ಮತ್ತೆ ನನ್ನ ಕ್ಯಾರೆಕ್ಟರು ತುಂಬಾನೇ ಚೆನ್ನಾಗಿ ಆಕ್ಚುಲಿ ಒಂದು ಮುಕ್ತತೆಯಿಂದ ಕೂಡಿದೆ. ಆಮೇಲೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತಾರಲ್ವ, ಒಂದು ಮೂವಿಲಿ ರೀ ಎಂಟರ್ ಬರುತ್ತೆ ಗೊತ್ತಾ ಮತ್ತೊಂದ್ಸಲಿ, ಆ ಥರ ಒಂದು ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಸರ್, ಡೈರೆಕ್ಟರ್ ಸರ್. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾಗೆ ಬೇಕು. ಸೊ ಕನ್ನಡ ಸಿನಿಮಾನ ಉಳಿಸಿ ಅಂತ ಬೇಡ್ಕೊಳ್ತೀನಿ ಅಷ್ಟೇ. First of all, thank you so much, sir. Appreciate ಮಾಡಿದ್ದಕ್ಕೆ. I'm really very glad. And ಎಲ್ಲ ಮಾಧ್ಯಮ ಮಿತ್ರರಿಗೂ, ಇಲ್ಲಿ ಬಂದ ಹಿರಿಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಚೈತ್ರ ತೋಟದಂತ ಗುರುತಿಸ್ಕೊಳಕ್ ಇಷ್ಟಪಡ್ತೀನಿ ಅಂತ ಫಸ್ಟ್ ಸೆಂಟೆನ್ಸ್ ನಾನು ಎಲ್ಲಿ ಹೋದ್ರು ಹೇಳ್ತೀನಿ, ಬಿಕಾಸ್ ನನ್ನ ಹೆಸರು ನಿಮ್ಗೆಲ್ಲರಿಗೂ ನೆನಪಿರ್ಲಿ ಅಂತ. ಮೂಲತಃ ಹುಬ್ಬಳ್ಳಿಯವಳು. ಸೊ ಉದೋ ಉದೋ ಸಾಂಗ್ ನನಗಂತೂ ಸಿಕ್ಕಾಪಟ್ಟೆ ಸೆಂಟಿಮೆಂಟ್ ಸಾಂಗ್ ಅನ್ಕೊಳ್ಳಿ. ಈ ಸಿನಿಮಾದಲ್ಲಿ ಎಲ್ಲ 5 ಸಾಂಗ್ಸ್ ಏನಿದೆ ತುಂಬಾನೇ ಚೆನ್ನಾಗಿದೆ. ಲಿರಿಕ್ಸ್ ಆಗಿರ್ಬೋದು, ದ ಬ್ಯಾಕ್ ಗ್ರೌಂಡ್ ಸ್ಕೋರ್, ಸಿಂಗರ್ಸ್ ಎಲ್ಲ ಸೂಪರ್ಬ್ ಆಗಿ ಹಾಡಿದ್ದಾರೆ. ನನಗೆ ಲೈಕ್ ಫಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೆ ನಾನು ಕಂಟೆಂಟ್ಗಿನ ಮುಂಚೆ ಐ ವುಡ್ ಟೇಕ್ ಸಾಂಗ್ಸ್. ಸೊ ಆ್ಯಂಡ್ ಕಮಿಂಗ್ ಟು ದ ಕಂಟೆಂಟ್, ನನಗೆ ಒಂದು ನನ್ನ ಪಾತ್ರ ಇದರಲ್ಲಿ ಅಂದ್ರೆ ಒಂದು ಹುಡುಗಿ ಹಿಂದೆ ಮುಂದೆ ಯಾರು ಇಲ್ಲದೆ ಅವಳು ಎಷ್ಟು ಕಷ್ಟ ಪಡ್ತಾಳೆ ಜೀವನದಲ್ಲಿ. ಅವಳು ಆ ತೀರಾ ಕಷ್ಟದಲ್ಲಿರುವಾಗ ಏನ್ ತಿರುವು ಕಾಣ್ತಾಳೆ, ಆಗ ಬರ್ತಾನೆ ನಾಯಕ. ಅವರು ಆ ಹುಡುಗಿಯ ಜೀವನನ ಹೇಗೆ ರೂಪಿಸ್ತಾನೆ, ಲೈಕ್ ನ್ಯೂ ಲೈಫ್ ಹೇಗೆ ಕೊಡ್ತಾನೆ ಆ ಹುಡುಗಿಗೆ ಅನ್ನೋದ್ರ ಮೇಲೆ ನಿಂತಿದೆ. ಅವ್ರ ಸ್ಟ್ರಗಲ್ಸ್ ಆಗಿರ್ಬೋದು ಎಲ್ಲ ಲೈಕ್ ಆಕ್ಟ್ ಆಗಿ ಮಾಡಿದ್ದಾರೆ. ತುಂಬಾನೇ ಖುಷಿ ಆಗತ್ತೆ. ನಂದು ಡೈರೆಕ್ಟರ್ ಸರ್ ಜರ್ನಿ ಬಂದು ಬ್ರಹ್ಮ ರಾಕ್ಷಸದಿಂದ ಶುರುವಾಗಿದ್ದು, ನಾನು ಅದರಲ್ಲೊಂದು ಪ್ರಮುಖ ಪಾತ್ರನ ಮಾಡಿದ್ದೆ. ಅದು ತುಂಬಾನೇ ಇಷ್ಟ ಆಗಿತ್ತು ನನಗೆ. ಸೊ ಇವ್ರ ಡೈರೆಕ್ಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಹಿ ನೆವರ್ ಕಾಂಪ್ರಮೈಸಸ್ ಫ್ರೇಮ್ ಟು ಫ್ರೇಮ್. ಐ ರಿಯಲಿ ಅಪ್ರಿಶಿಯೇಟ್ ಹಿಮ್. ಯಾವಾಗ್ಲೂ ಇದನ್ನೇ ಹೇಳೋದು, ಅವ್ರಿಗೆ ಸ್ಯಾಟಿಸ್ಫೈ ಆಗೋ ತನಕ ಅವರು ಬಿಡೋದೇ ಇಲ್ಲ. ನೀವ್ ಎಷ್ಟಾರ ಟೇಕ್ ತಗೊಳ್ಳಿ, ನೀವು 1 ಟೇಕ್ ಅಲ್ಲೇ ಮಾಡಿ ಅವ್ರಿಗೆ ಸ್ಯಾಟಿಸ್ಫೈ ಆದ್ರೆ ಓಕೆ, ಇಲ್ಲ ಅದು ಬರೋ ತನಕ ಅವ್ರು ಬಿಡಲ್ಲ, ತಲೆ ಕೆಡ್ಸ್ಕೊಂಡು ಕೂತಿರ್ತಾರೆ. ಈಸ್ ರಿಯಲಿ ಡೆಡಿಕೇಟೆಡ್ ಟು ಹಿಸ್ ವರ್ಕ್. ಅವ್ರು ಪಟ್ಟಿರೋ ಸ್ಟ್ರಗಲ್ಸ್, ನಾವು ಪಟ್ಟಿರೋ ಸ್ಟ್ರಗಲ್ಸ್ಗೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ನೀವು ಈ ಸಿನಿಮಾನ ಗೆಲ್ಲಿಸ್ಬೇಕು. ಅದೇ ಆಶಿಸ್ತೀನಿ ನಾನು. ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಅಂಡ್ ಈ ವೇದಿಕೆಯನ್ನ ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ದೇಶದ ಒಂದು 4ನೇ ಸ್ತಂಭ ಅಂತ ಕರೀತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಒಂದು ಸಂದರ್ಭದಲ್ಲಿ ತುಂಬು ಹೃದಯದ ನಮಸ್ಕಾರ ಹೇಳ್ತೀನಿ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ನೋಡದೇ ಇರೋಂಥ ಚಿತ್ರಗಳಿಲ್ಲ, ನೀವು ಬೆಳೆಸದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಸೊ ನಿಮ್ಮ ಮಡ್ಲಿಗೆ ಶ್ರೀಕೃಷ್ಣನ ಒಂದು ಹೊಸ ಒಂದು ಮಗು ಒಂದು ಅಂಬೆಗಾಲು ಇಟ್ಕೊಂಡ್ ಬಂದಿದೆ. ಈ ಸಿನಿಮಾನ ನಾವು ಬೆಳೆಸ್ತೀರಂತ ಆಶಿಸ್ತಾ, ನಂಬಿಕೆಯಿಂದ ತಮ್ಮೆಲ್ರಿಗೂ ಧನ್ಯವಾದಗಳೊಂದಿಗೆ ಚಿತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ, ಗೆಳೆಯರು ಮಾತ್ರನೇ, ಗೆಳೆಯರಿಂದ ಗೆಳೆಯರಿಗೋಸ್ಕರ ನಾವೆಲ್ಲ ಗೆಳೆಯರು ಸೇರಿ ಈ ಒಂದು ಪ್ರಯತ್ನದತ್ತ ಸಾಗಿದ್ದೀವಿ ಅಂತ ಹೇಳ್ಕೋಬೋದು. ಯಾಕಂದರೆ ಫುಲ್ಲು ನನಗೆ ಕಾಣಿಸಿದ್ದು ಒಂದು ಸ್ನೇಹ ತುಂಬ ಇದೆ ಇದರಲ್ಲಿ. ಸ್ನೇಹಕ್ಕೋಸ್ಕರ ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬೋದು, ಅದರಲ್ಲೂ ತಾಳ್ಮೆಯಿಂದ. ಶ್ರೀಕೃಷ್ಣನಲ್ಲಿ ನಾವೆಲ್ಲ ನೋಡ್ಬೇಕಾಗಿರೋದೇ ತಾಳ್ಮೆನ. ಯಾಕಂದ್ರೆ ತಾಳ್ಮೆ ಇಲ್ಲ ಅಂದ್ರೆ ಶ್ರೀಕೃಷ್ಣ ಇಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ಮ್ಯೂಸಿಕ್ ಮಾತ್ರ ಇವತ್ತಿನ ಹೀರೋಗಳು ತ್ಯಾಗರಾಜ್ ಸರ್ ತುಂಬಾ ಅದ್ಭುತವಾಗಿ ಒಂದು ಮ್ಯೂಸಿಕ್ ಮಾಡಿದ್ದಾರೆ. ಹಾಗೆ ಹೀರೋಯಿನ್ ಮೇಡಮ್ ಅವರು ಕೂಡ ತುಂಬಾ ಚೆನ್ನಾಗಿ ಒಂದು ಪಾತ್ರನ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು, ನಮ್ಮ ಪ್ರಕಾಶ್ ಆಗಲಿ, ಪ್ರತಿಯೊಬ್ಬರು ಹೆಸರು ಬೇಡ, ನಮ್ಗೆ ಕೈ ನಡೆಯುತ್ತೆ ಅಂತ
ಸೊ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಎಲ್ಲರೂ ಬೆಳೆಸ್ತಾ ಇದ್ದೀರಾ ಚೆನ್ನಾಗಿ. ನಮ್ಮ ಒಂದು ಚಿತ್ರತಂಡನೂ ಬೆಳೆಸ್ತೀರಾ ಅಂತೇಳಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಧನ್ಯವಾದಗಳೊಂದಿಗೆ ಮತ್ತು ಇನ್ನೊಂದು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ನಿರ್ಮಾಪಕರು ಅಂದಿದ ತಕ್ಷಣ ನನಗೆ ಒಂಥರ ನರ್ವಸ್ ಆಗಬೇಕು. ಯಾಕಂದರೆ ಒಂದು 22 ವರ್ಷದ ಹಿಂದೆ 2004-2005 ಅನ್ಕೊಂತೀವಿ, ಮನೆಯಲ್ಲಿ ಫಿಲಮ್ಗೆ ಹೋಗ್ಬೇಕು ಅಂದಿದ್ದಕ್ಕೆ ಕಾಸು ಕೊಟ್ಟಿಲ್ಲ ಅಂತೇಳಿ ಈ ದಸರಾ ಹಬ್ಬ ಟೈಮ್ ಅವಾಗ ಈ ಕುಂಬಳಕಾಯಿಯಲ್ಲಿ ಇರೋ ಕಾಸನ್ನೆಲ್ಲ ತಗೊಂಡೋಗಿ ಸಿನಿಮಾ ನೋಡಿದ್ವಿ ಗೋವರ್ಧನ್ ಥಿಯೇಟ್ರಲ್ಲಿ, ಜೋಗಿ ಫಿಲಮ್. ಅದು ಬರ್ತಾ ನಾನು ಗೆಳೆಯನ್ಗೆ ಹೇಳ್ಕೊಂಡು ಬರ್ತಾ ಇದ್ದೆ. ಅವತ್ತು ಹಂಗೆ ಹೋಗಿದ್ವಿ ಮಚ್ಚ. ಇವತ್ತು ಶಂಕರ್ ಸರ್ ಇಲ್ಲಿ ಗಂಟ ತಾವು ಬಂದಿದ್ದಾರೆ. ಅವ್ರಿಗೆ ಯಾವ ಥರ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನೇ ಹೇಳ್ಬಿಡೋಣ ಅಂತ ಅನಿಸ್ತು. ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೂ ಇದು ಗೆಳೆತನನೇ, ಇದು ಫ್ರೆಂಡ್ಶಿಪ್ ಇಲ್ಲ ಅಂದರೆ ಇದಿಲ್ಲ. ಅವ್ರ ಫ್ರೆಂಡ್ಶಿಪ್ಗೆ ಮತ್ತು ಅವ್ರ ಕೆರಿಯರ್ ಉದ್ದಕ್ಕೂ ನಾನು ಇರಬೇಕು ಅಂತ ಭಾವಿಸ್ತೀನಿ. ಅದು ಅವ್ರ ಸಪೋರ್ಟ್ ತುಂಬ ಇರಬೇಕು. ನಾನಂತೂ ಇರ್ತೀನಿ, ತಮ್ಮೆಲ್ಲರೂ ಮುಂದೆ ಪ್ರಮಾಣ ಮಾಡ್ತೀನಿ ಅದನ್ನು. ನಮ್ಮ ಗೆಳೆತನ ಹಿಂಗೆ ಇರಲಿ, ಇನ್ನೂ ತುಂಬ ಹೆಚ್ಚೆಚ್ಚು ಸಿನಿಮಾಗಳು ಅವ್ರು ಮಾಡಲಿ. ಇನ್ನು ತುಂಬ ಜನ ಗೆಳೆಯರಿದ್ದಾರೆ, ತಾವೆಲ್ಲರೂ ಹಿರಿಯರು. ಅಪ್ಪಾಜಿ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ಥರ ದೊಡ್ಡ ಸಿನಿಮಾಗಳು ಮಾತ್ರ ಸಪೋರ್ಟ್ ಮಾಡ್ತೀನಿ ಅಲ್ಲದೆ ಯಾರೇ ಒಬ್ಬ ಸಣ್ಣ ವ್ಯಕ್ತಿ ಕೂಡ ಎಷ್ಟು ಚೆನ್ನಾಗಿ ರೀಚ್ ಕೊಡ್ತಾ ಇದ್ದಾರೆ ಅಪ್ಪಾಜಿ ಅವರು. ಈ ಸದ ನಾಗೇಂದ್ರ ಅಪ್ಪಾಜಿಯವರು, ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ಎಲ್ರಿಗೂ ನಮಸ್ಕಾರ. ಮೊದಲು ಹೇಳ್ದಂಗೆ ಬ್ರಹ್ಮರಾಕ್ಷಸಲ್ಲಿ ಆಲ್ರೆಡಿ ನಾನು ಹೇಳಿದ್ದೆ. ನನ್ನ ಲೈಫ್ ಸ್ಟೈಲು ನಾನು ಇಲ್ಲಿವರೆಗೂ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ನಾನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋದು ಕನಸಿತ್ತು, ಮಿಲಿಟರಿ ಸೇರ್ಬೇಕು ಅನ್ನೋದಿತ್ತು. ಬಟ್ ನಾನು ನಿರ್ದೇಶಕನಾಗ್ತೀನಿ, ಇಲ್ಲಿವರೆಗೂ ಬರ್ತೀನಿ, ಒಂದು ಸಂಸ್ಥೆ ಕಟ್ತೀನಿ ಅಂತ ದೇವರೇ ನನಗೆ ಗೊತ್ತಿಲ್ಲ. ನನ್ನಿಂದ ಒಂದು ಸಿನಿಮಾ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಅದಕ್ಕೆ ಮೇನ್ ಬುನಾದಿ ಬಂದು ನಮ್ಮ ಅಪ್ಪ ಅಮ್ಮ. ಅದಕ್ಕೆ ಮೂಲ ಕಾರಣ ನನಗೆ ಬ್ಯಾಕ್ ಬೋನ್ ನಿಂತ್ಕೊಂಡಿರೋ ನಮ್ಮ ಅಜಯ್ ಸರು, ಆಮೇಲೆ ನಮ್ಮ MS ತ್ಯಾಗರಾಜ್ ಸರು, ನಮ್ಮ ಚಾಣವಣ ಅಂತ ಇದ್ದಾರೆ. ಮೇನಾಗಿ ನಮ್ಮ ತ್ಯಾಗಣ್ಣವರಪ್ಪ ಒಂದು, ಮೋಹನ್ ಸರ್ ಅವರು, ಅಮ್ಮವ್ರು ಬಂದು ನನಗೆ ತುಂಬ ಬ್ಯಾಕ್ ಬೋನ್ ಆಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ನರ್ವಸ್ ಆಗ್ತಾ ಇದ್ದೀನಿ. ಆರಾಮಾಗಿ ಮಾತಾಡಿ, ಸ್ವಲ್ಪ ಹಿಂದೆ ರೆಸ್ಟ್ ಮಾಡಿ. ಆರಾಮಾಗಿ ಮಾತಾಡಿ. ನೀವು ಬಗ್ಗಿದ್ರೆ ಕ್ಯಾಮ್ರಾದವ್ರಿಗೆ ಮೂಮೆಂಟ್ ಕಷ್ಟ ಆಗುತ್ತೆ. ಅದಕ್ಕೊಂದು ಚಿಕ್ಕ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಬ್ರಹ್ಮರಾಕ್ಷಸ ಆ್ಯಕ್ಚುಲಿ ರಿಲೀಸ್ ಆಗಬೇಕಾಯಿತು, ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ನಾವು ಅದನ್ನೇ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಏನೋ ಲೈಫ್ ಸ್ಟೈಲ್ ಏನೋ ಚೇಂಜ್ ಆಗುತ್ತೆ ಅನ್ನೋದೊಂದಿತ್ತು, ಆಸೆ ಇತ್ತು ತುಂಬ. ಆದರೆ ನಮ್ಮ ಇಡೀ ತಂಡಕ್ಕೂ ಅದೋ ಒಂದು ಆಸೆ ಇತ್ತು. ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ತುಂಬ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಆ ಟೈಮಲ್ಲಿ ಏನೋ ಒಂದು ಪಾಯಿಂಟ್ ಆಫಲ್ಲಿ ಒಂದು ವಿಷಯದಲ್ಲಿ ಶ್ರೀಕೃಷ್ಣನ ಬಗ್ಗೆ ಒಂದು ಥಾಟ್ ಬಂತು. ಯಾಕೆ ಒಂದು ಶ್ರೀಕೃಷ್ಣನ ಒಂದು ಟೈಟಲ್ ಮೇಲೆ ಇಟ್ಕೊಂಡು ಒಂದು ಸಿನಿಮಾ ಮಾಡಬಾರ್ದು, ಏನಿಲ್ಲದೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನನ್ನ ಮನಸ್ಸಲ್ಲಿ ಏನು ಒಂದು ಥಾಟ್ ಕೊಟ್ಟಿದ್ದಾನೆ ಭಗವಂತ, ಅದ್ರ ಮುಖಾಂತರ ಒಂದು ಸಿನಿಮಾನ ಶುರು ಮಾಡೋಣ ಅಂದಾಗ ನನ್ನ ಇಡೀ ಸಿನಿಮಾ ತಂಡ ಬ್ರಹ್ಮರಾಕ್ಷಸದಲ್ಲಿ ಏನು ಟೆಕ್ನಿಷಿಯನ್ ಆಗಿ ಎಲ್ಲ ಕೆಲಸ ಮಾಡಿದಾರೋ ಅವರೆಲ್ಲರೂ ಕೂಡ ಇಲ್ಲಿ ಇನ್ಕ್ಲೂಡಿಂಗ್ ಕೆಲಸ ಮಾಡಿದ್ದಾರೆ. ಎಡಿಟರ್ ಒಬ್ರು ಬಿಟ್ಟು ಇನ್ನೆಲ್ಲ ಅದೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, MS ತ್ಯಾಗರಾಜ್ ಸರ್ ಆಗಿರ್ಬೋದು, ಆಮೇಲೆ ಎಡಿಟರ್ ಬಂದು ಕೀರ್ತಿರಾಜು ಅಂತ, DA ಬಂತು ಪ್ರಜ್ವಲ್, ಕಲರ್ ಇದು DOP ಬಂದು ಅನಿರುದ್ಧ ಅವರು ಅಂತ, ಲಿರಿಕ್ಸ್ ಬಂದು MS ತ್ಯಾಗರಾಜ್ ಅವರು ಕೂಡ ನಮ್ಮ ಅಣ್ಣವರೇ ಮಾಡಿದ್ದಾರೆ. ಅದ್ರ ಜೊತೆಗೆ ಚಾಣಕ್ಯ ಆರ್ ಅಂತ ಮಾಡಿದ್ದಾರೆ. ಆಮೇಲೆ ತಿರ್ಗಾ ಅದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರಂಥ ಪ್ರದೀಪ್ ಪೂಜಾರಿ ಸರ್, ಆಮೇಲೆ ನಮ್ಮ ಚೈತ್ರ ತೋಟದ ಮೇಡಮ್ ಅವರು ಆ ಸಿನಿಮಾದಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದರು. ಈ ಸಿನಿಮಾಗೆ ನಾನು ಅವ್ರನ್ನ ಆಯ್ಕೆ ಮಾಡಿಕೊಂಡೆ. ಕತೆಗೆ ಪೂರ್ವಕವಾಗಿತ್ತು ಮಾಡಿಕೊಂಡೆ. ಅದಾದಮೇಲೆ ಈಶ್ವರ್ ಶೆಟ್ಟಿ, ಆಮೇಲೆ ಕಳಶೇಗೌಡರು ಅಂತಿದ್ದಾರೆ, ಸಿದ್ದು, ಆಮೇಲೆ ಸೂರ್ಯಪ್ರಕಾಶ್ ಅವರು. ನನಗೆ ಅದು ಓವರಾಲ್ ನನ್ನ ಬ್ರಹ್ಮರಾಕ್ಷಸಲ್ಲಿ ಮಾಡಿರೋ 90% ಇಟ್ಕೊಂಡು ಕ್ಯಾರೆಕ್ಟರ್ ಇದರಲ್ಲಿ ಸಿನಿಮಾ ಮಾಡಿದ್ದೀನಿ. ಅದೇ ಅಣ್ಣ ಹೇಳ್ದಂಗೆ ಸರ್, ನೀವು ಹೇಳ್ದಂಗೆ ಈ ಸಿನಿಮಾ ಮಾಡೋಕ್ಕೆ ಕಾರಣ ಆ ಒಂದು ವಾಟ್ ನೆಕ್ಸ್ಟ್, ಅಂದರೆ ನಮಗೆ ನೆಕ್ಸ್ಟ್ ಪ್ಲ್ಯಾನ್ ಏನು ಅನ್ನೋದು ಗೊತ್ತಿರಲಿಲ್ಲ. ಯಾಕಂದರೆ ನಾವೇನಾದ್ರು ಒಂದು ಇಂಡಸ್ಟ್ರಿಗೆ ಬರ್ಬೇಕು, ಪ್ರೂವ್ ಮಾಡಬೇಕು. ಬಟ್ ಆ ಸಿನಿಮಾಗೆ ಆದಾಗ
ಇದ್ರ ಮೇಲೆ ಏನಾದರೂ ನಾವು ಬೆಳಕಿಗೆ ಬರಬೇಕು, ಇಲ್ಲಿ ಅದೇ ಹೇಳ್ತಾರ ಅವಕಾಶ ಅದಾಗೆ ಏನು ಬರಲ್ಲ, ನಾವಾಗೆ ಹುಡಿಕೊಂಡು ಹೋಗ್ಬೇಕು ಅನ್ನೋದಿತ್ತು. ಹಾಗಾಗಿ ಅವಕಾಶನ ನಾವೇ ಒಂದು ಸೃಷ್ಟಿ ಮಾಡ್ಕೊಂಡ್ವಿ. ಆ ಸೃಷ್ಟಿ ಮಾಡೋಕ್ಕೆ ಶ್ರೀಕೃಷ್ಣ ಪರಮಾತ್ಮ ರೂಪದಲ್ಲಿ ಬಂದು ಇಡೀ ನಮ್ಮ ತಂಡ ಬಂದು ನಮಗೆ ಸಪೋರ್ಟ್ ಮಾಡ್ತು. ಹಾಗಾಗಿ ಇದಕ್ಕೆ ಈ ಸಿನಿಮಾ ಶ್ರೀಕೃಷ್ಣ ಆಗಿದ್ದು. ಮೊದಲನೇ ಥ್ಯಾಂಕ್ಸು ಬಂದು ನಾನು ಇಡೀ ತಂಡಕ್ಕೆ ಹೇಳೋಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾದ ಡೈರೆಕ್ಟರ್ ನಾನಲ್ಲ. ಆ ಮೊದಲನೇ ಸಿನಿಮಾಗೂ ನಾನು ಹೇಳಿದ್ದೆ ನಿಜವಾದ ಡೈರೆಕ್ಟರ್ ಬಂದು ಆಸ್ ಎ ಪ್ರೊಡ್ಯೂಸರ್ ಅಂತ. ಈ ಸಿನಿಮಾಗೂ ಕೂಡ ಅಷ್ಟೇ ನಿಜವಾದ ಪ್ರೊಡ್ಯೂಸರ್ ಡೈರೆಕ್ಟರ್ ನಾನಲ್ಲ, ಎಲ್ಲ ನನ್ನ ಸಿನಿಮಾ ತಂಡದವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.